ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡ್ತಿರೋದು ಸ್ಯಾಂಡಲ್ವುಡ್ ನ ಅಲ್ಟಿಮೇಟ್ ಆಕ್ಟರ್ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ. KGF ಚಾಪ್ಟರ್ 2 ಆದ್ಮೇಲೆ ಇಡೀ ಇಂಡಿಯಾನೇ ವೆಯ್ಟ್ ಮಾಡ್ತಿದ್ದ ಆ ಒಂದು ದಿನ ಬಂದೇ ಬಿಡ್ತು ನೋಡಿ. ಅದೇ ನಮ್ಮ ಟಾಕ್ಸಿಕ್ ಸಿನಿಮಾದ ಕ್ರೇಜಿ ಅಪ್ಡೇಟ್ಸ್. ಯಶ್ ಅಂದ್ರೇನೆ ಒಂದು ಸ್ಟೈಲ್. ಅವರ ಉದ್ದನೆಯ ಕೂದಲು ಮತ್ತು ಗಡ್ಡ ಇಡೀ ದೇಶದಲ್ಲೇ KGF 2 ಮುಖಾಂತರ ಒಂದು ದೊಡ್ಡ ಸೆನ್ಸೇಷನ್ ಮಾಡಿತ್ತು. ಆದ್ರೆ ಇವಾಗ ಟಾಕ್ಸಿಕ್ ಸಿನಿಮಾದಲ್ಲಿ ಅವರ ಲುಕ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಆ ಶಾರ್ಟ್ ಹೇರ್, ಆ ಪಾಂಪಡರ್ ಸ್ಟೈಲ್ ನೋಡಿದ್ರೆ ಬಾಲಿವುಡ್ ಅಥವಾ ಹಾಲಿವುಡ್ ಲೆವೆಲ್ ಅನ್ಸುತ್ತೆ. ಈ ಸಖತ್ ಹೇರ್ ಸ್ಟೈಲ್ ಹಿಂದೆ ಇರೋ ಆ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್. ಈ ವಿಡಿಯೋದಲ್ಲಿ ನಾವು ಯಶ್ ಅವರ ಪರ್ಸನಲ್ ಹೇರ್ ಸ್ಟೈಲಿಸ್ಟ್ ಬಗ್ಗೆ, ಅವರು ಬೇರೆ ಯಾರ್ಯಾರಿಗೆ ಸ್ಟೈಲ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ಸೆಲೆಬ್ರಿಟಿಗಳ ಹೇರ್ ಕಟ್ ಕಾಸ್ಟ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಹಾಗಾದ್ರೆ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿನ ಶುರು ಮಾಡೋಣ. ಸ್ನೇಹಿತರೆ, ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಆ ಕಿಲ್ಲಿಂಗ್ ಲುಕ್ ಕ್ರಿಯೇಟ್ ಮಾಡಿದ್ದು ಮತ್ಯಾರೂ ಅಲ್ಲ, ಅವರೇ ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್ ಅಲೆಕ್ಸ್ ವಿಜಯಕಾಂತ್. ಕಳೆದ 10 ವರ್ಷಗಳಿಂದ ಇವರು ಯಶ್ ಅವರ ಜೊತೆ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. KGF ಸಿನಿಮಾದ ಆ ಐಕಾನಿಕ್ ಲಾಂಗ್ ಹೇರ್ ಮತ್ತು ಗಡ್ಡದ ಸ್ಟೈಲ್ ಕೂಡ ಇವರೇ ಮಾಡಿದ್ದು. ಇವಾಗ ಟಾಕ್ಸಿಕ್ ಸಿನಿಮಾಗಾಗಿ ಯಶ್ ಅವರ ಕೂದಲನ್ನ ಶಾರ್ಟ್ ಆಗಿ ಕಟ್ ಮಾಡಿ ಅದಕ್ಕೊಂದು ಕಸ್ಟಮ್ ಪಾಂಪಡರ್ ಲುಕ್ ಕೊಟ್ಟಿದ್ದಾರೆ. ಈ ಲುಕ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ಅಲೆಕ್ಸ್ ಅವರು ಯಶ್ ಅವರ ಮುಖದ ಶೇಪ್ಗೆ ತಕ್ಕಂತೆ ಈ ಸ್ಟೈಲ್ ಅನ್ನ ಡಿಸೈನ್ ಮಾಡಿದ್ದಾರೆ. ಇದು ಕೇವಲ ಹೇರ್ ಕಟ್ ಅಲ್ಲ, ಸಿನಿಮಾದ ಕ್ಯಾರೆಕ್ಟರ್ಗೆ ಬೇಕಾದ ಒಂದು ಸಖತ್ ಆಟಿಟ್ಯೂಡ್ ಅಂತಾನೆ ಹೇಳ್ಬೋದು. ಶೂಟಿಂಗ್ ಟೈಮ್ ನಲ್ಲಿ ಯಶ್ ಅವರು ತಮ್ಮ ಲುಕ್ ಲೀಕ್ ಆಗಬಾರ್ದು ಅಂತ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ರು ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಅಲೆಕ್ಸ್ ಅವರು ತುಂಬಾ ಶ್ರಮ ಹಾಕಿ ಈ ವಿಂಟೇಜ್ ಮತ್ತು ಮಾಡರ್ನ್ ಮಿಕ್ಸ್ ಲುಕ್ ಅನ್ನ ರೆಡಿ ಮಾಡಿದ್ದಾರೆ. ಇದೀಗ ಇಡೀ ಇಂಡಿಯಾದಲ್ಲಿ ಈ ಸ್ಟೈಲ್ ಫುಲ್ ವೈರಲ್ ಆಗ್ತಾ ಇದೆ. ಅಲೆಕ್ಸ್ ಅವರ ಕೈ ಚಾಲಕ ಅಂದ್ರೇನೆ ಹಾಗೆ, ಪ್ರತಿ ಸಲನೂ ಏನಾದ್ರೂ ಹೊಸದನ್ನೇ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಅಲೆಕ್ಸ್ ವಿಜಯಕಾಂತ್ ಅವರು ನಡೆಸ್ತಿರೋ ಸಲೂನ್ ಹೆಸರು ಅಲೆಕ್ಸಾಂಡರ್ ಸಲೂನ್ ಅಂತ. ಇದು ಹೈದರಾಬಾದ್ ನಲ್ಲಿರೋ ಅತ್ಯಂತ ಹಳೆಯ ಮತ್ತು ಫೇಮಸ್ ಸಲೂನ್ಗಳಲ್ಲಿ ಒಂದು. ಈ ಸಲೂನ್ ನ ಇತಿಹಾಸ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ, ಯಾಕಂದ್ರೆ ಇದು ಶುರುವಾಗಿದ್ದು 1938ರಲ್ಲಿ. ಹೌದು, ಇದು ಅವರ ತಾತ ಶುರು ಮಾಡಿದ್ದು. ಆ ಕಾಲದಲ್ಲೇ ಅವರು ಹೈದರಾಬಾದ್ ನ ನಿಜಾಮರಿಗೆ ಮತ್ತು ರಾಜಮನೆತನದವರಿಗೆ ಹೇರ್ ಸ್ಟೈಲ್ ಮಾಡ್ತಿದ್ರು. ಅಂದ್ರೆ ಇದು ಕೇವಲ ಒಂದು ಸಲೂನ್ ಅಲ್ಲ, ಇದೊಂದು ದೊಡ್ಡ ಪರಂಪರೆ ಅಥವಾ ಲೆಗಸಿ ಅಂತಾನೆ ಹೇಳ್ಬೋದು. ಅಲೆಕ್ಸ್ ಅವರು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ತಂದೆ ಮತ್ತು ತಾತನಿಂದ ಈ ಕಲೆಯನ್ನ ಕಲ್ತ್ಕೊಂಡಿದ್ದಾರೆ. 5ನೇ ಕ್ಲಾಸ್ ನಲ್ಲಿದ್ದಾಗಲೇ ಇವರು ಸಲೂನ್ ನಲ್ಲಿ ಕೂತು ಕಟಿಂಗ್ ಮಾಡೋದನ್ನ ನೋಡ್ತಿದ್ರಂತೆ. ಇವತ್ತು ಅಲೆಕ್ಸಾಂಡರ್ ಸಲೂನ್ ಅಂದ್ರೆ ಅದೊಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿದೆ. ಇಲ್ಲಿ ಹೈಟೆಕ್ ಎಕ್ವಿಪ್ಮೆಂಟ್ಸ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಹೈದರಾಬಾದ್ ನ ಜುಬ್ಲಿ ಹಿಲ್ಸ್ ಮತ್ತು ಬಂಜಾರಾ ಹಿಲ್ಸ್ ನಂತಹ ಏರಿಯಾಗಳಲ್ಲಿ ಇವರ ಬ್ರಾಂಚ್ಗಳಿದ್ದು ಅಲ್ಲಿ ಸದಾ ಸೆಲೆಬ್ರಿಟಿಗಳ ಓಡಾಟ ಇರುತ್ತೆ. ಸಲೂನ್ ಒಳಗೆ ಹೋದ್ರೆ ನಿಮ್ಗೆ ಯಾವುದೋ 5 ಸ್ಟಾರ್ ಹೋಟೆಲ್ ಒಳಗೆ ಹೋದ ಅನುಭವ ಸಿಗುತ್ತೆ. ಸ್ನೇಹಿತರೆ, ಈಗ ಅಸಲಿ ವಿಚಾರಕ್ಕೆ ಬರೋಣ. ಇಲ್ಲಿ ಹೇರ್ ಕಟ್ ಮಾಡಿಸೋಕೆ ಎಷ್ಟು ದುಡ್ಡು ಬೇಕು ಅಂತ. ಬಾಲಿವುಡ್ ನ ಹಲೀಮ್ ಹಕೀಮ್ ಅವರ ಬಗ್ಗೆ ನೀವು ಕೇಳಿರ್ಬೋದು. ಅವರು ಒಂದು ಹೇರ್ ಕಟ್ಗೆ 1 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲೆಕ್ಸ್ ವಿಜಯಕಾಂತ್ ಅವರ ವಿಚಾರಕ್ಕೆ ಬಂದ್ರೆ ಸೆಲೆಬ್ರಿಟಿಗಳಿಗೆ ಅವರು ಚಾರ್ಜ್ ಮಾಡೋದು ಸಿನಿಮಾದ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಬಿಗ್ ಬಜೆಟ್ ಸಿನಿಮಾಗೆ ಲುಕ್ ಡಿಸೈನ್ ಮಾಡೋಕೆ ಅವರು ಲಕ್ಷಾಂತರ ರೂಪಾಯಿ ಫೀಸ್ ತಗೊಂತಾರೆ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅವರ ಸಲೂನ್ಗೆ ಹೋದ್ರೆ ಅಷ್ಟೊಂದು ಕಾಸ್ಟ್ಲಿ ಇರೋದಿಲ್ಲ. ಅಲೆಕ್ಸಾಂಡರ್ ಸಲೂನ್ ನಲ್ಲಿ ನಾರ್ಮಲ್ ಹೇರ್ ಕಟ್ ಬೆಲೆ ಸುಮಾರು 500 ರಿಂದ 2000 ರೂಪಾಯಿ ಇರ್ಬೋದು. ಇದು ಸ್ಟೈಲ್ ನ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ನೀವು ಖುದ್ದಾಗಿ ಅಲೆಕ್ಸ್ ಅವರ ಹತ್ರನೇ ಹೇರ್ ಕಟ್ ಮಾಡಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಸ್ಪೆಷಲ್ ಅಪಾಯಿಂಟ್ಮೆಂಟ್ ಬೇಕು, ಮತ್ತೆ ಚಾರ್ಜ್ ಕೂಡ ಜಾಸ್ತಿ ಇರುತ್ತೆ. ಸೆಲೆಬ್ರಿಟಿಗಳಿಗೆ ಅವರು ಪರ್ಸನಲ್ ಆಗಿ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಸರ್ವಿಸ್ ಕೊಡ್ತಾರೆ. ಅದಕ್ಕೆ ಪ್ರತ್ಯೇಕವಾದ ಪ್ಯಾಕೇಜ್ ಇರುತ್ತೆ. ಅಂದ್ರೆ ನೀವು ಸ್ಟಾರ್ ಆಗಿದ್ರೆ ನಿಮ್ಮ ಮನೆಗೆ ಬಂದು ಸ್ಟೈಲ್ ಮಾಡ್ತಾರೆ. ಆದ್ರೆ ಅದಕ್ಕೆ ತಕ್ಕಂತೆ ನೀವು ಖರ್ಚು ಮಾಡಬೇಕಾಗುತ್ತೆ. ಇದು ಬರೀ ಕಟಿಂಗ್ ಅಲ್ಲ, ಇದೊಂದು ಸೈನ್ಸ್ ಮತ್ತೆ ಆರ್ಟ್ ಅಂತ ಅವರು ಹೇಳ್ತಾರೆ. ಮೂಲಗಳ ಪ್ರಕಾರ ಯಶ್ನ ಈ ಟಾಕ್ಸಿಕ್ ಹೇರ್ ಕಟ್ಗೆ 1 ಲಕ್ಷ ರೂಪಾಯಿಂದ 2 ಲಕ್ಷ ರೂಪಾಯಿವರೆಗೂ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾದ ಯಶ್ ಲುಕ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ಹೇರ್ ಸ್ಟೈಲ್ ಫೈನಲ್ ಮಾಡೋಕೆ ಅಲೆಕ್ಸ್ ಅವರು ಸುಮಾರು 5 ರಿಂದ 6 ಡಿಫರೆಂಟ್ ಟ್ರಯಲ್ಸ್ ಮಾಡಿದ್ರಂತೆ. ಯಶ್ ಅವರು ಪ್ರತಿ ವಿಷಯದಲ್ಲೂ ಪರ್ಫೆಕ್ಷನ್ ಹೋಗ್ತಾರೆ. ಹಾಗಾಗಿ ಅವರ ಹೇರ್ ಪ್ರತಿಯೊಂದು ಆಂಗಲ್ ನಿಂದಲೂ ಪರ್ಫೆಕ್ಟ್ ಆಗಿರಬೇಕು ಅಂತ ಅಲೆಕ್ಸ್ ಅವರು ಕಾಳಜಿಯನ್ನ ವಹಿಸಿದ್ದಾರೆ. ಈ ಸಿನಿಮಾದಲ್ಲಿ ಯಶ್ ಅವರದ್ದು 3 ಲುಕ್ ಇರಬಹುದು ಅಂತ ಸದ್ಯಕ್ಕೆ ಗಾಸಿಪ್ ಇದೆ. ಅದಕ್ಕಾಗಿಯೇ ಹೇರ್ ಲೆಂತ್ ಅನ್ನ ಹಂತ ಹಂತವಾಗಿ ಕಡಿಮೆ ಮಾಡಲಾಗಿದೆ. ಅಲೆಕ್ಸ್ ಬರೀ ಕತ್ರಿ ಹಿಡಿಯೋದಲ್ಲ, ಅವರಿಗೆ ಯಾವ ಮುಖಕ್ಕೆ ಯಾವ ಸ್ಟೈಲ್ ಸೆಟ್ ಆಗುತ್ತೆ ಅನ್ನೋದು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ.
ಇವರು ಬರೀ ಸಿನಿಮಾಗೆ ಮಾತ್ರ ಅಲ್ಲ, ಕ್ರಿಕೆಟರ್ಸ್ಗಳಿಗೂ ಕೂಡ ಫೇವರೇಟ್ ಹೇರ್ ಸ್ಟೈಲಿಸ್ಟ್ ಆಗಿದ್ದಾರೆ. ಅಲೆಕ್ಸ್ ಹತ್ರ ಹೇರ್ ಕಟ್ ಮಾಡಿಸ್ಕೊಳ್ಳೋದು ಒಂದು ಪ್ರೆಸ್ಟೀಜ್ ಅಂತಾನೆ ಇಂಡಸ್ಟ್ರಿಯಲ್ಲಿ ಭಾವಿಸ್ತಾರೆ. ಇವರ ಸಲೂನ್ ನಲ್ಲಿ ಟೋಟಲ್ ಆಗಿ 150ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಅಂದ್ರೆ ನೀವು ಇವರ ಬಿಸ್ನೆಸ್ ಲೆವೆಲ್ ಊಹಿಸಿಕೊಳ್ಳಿ. ಸ್ನೇಹಿತರೆ, ಅಲೆಕ್ಸಾಂಡರ್ ಸಲೂನ್ ಕೇವಲ ಹೇರ್ ಕಟಿಂಗ್ ಮಾಡೋದಕ್ಕೆ ಸೀಮಿತವಾಗಿಲ್ಲ. ಅಲ್ಲಿ ಸ್ಕಿನ್ ಕೇರ್, ಹೇರ್ ಟ್ರೀಟ್ಮೆಂಟ್ ಮತ್ತು ಬ್ರೈಡ್ ಮತ್ತೆ ಗ್ರೂಮ್ ಮೇಕಪ್ ಕೂಡ ಮಾಡ್ತಾರೆ. ಹೈದರಾಬಾದ್ಗೆ ಯಾವ ಬಾಲಿವುಡ್ ಸ್ಟಾರ್ ಬಂದ್ರು ಅಲೆಕ್ಸ್ ಅವರನ್ನ ಒಂದು ಸಲ ಭೇಟಿ ಮಾಡದೆ ಹೋಗೋದಿಲ್ಲ. ಅಲ್ಲಿರೋ VIP ರೂಮ್ಗಳು ಎಷ್ಟು ಲಕ್ಸುರಿಯಸ್ ಆಗಿರುತ್ತೆ ಅಂದ್ರೆ ಅಲ್ಲಿ ಪ್ರೈವಸಿ ಇಷ್ಟಪಡೋ ಸ್ಟಾರ್ ಗಳಿಗೆ ಸಖತ್ ಕಂಫರ್ಟಬಲ್ ಆಗಿರುತ್ತೆ. ಈ ಸಲೂನ್ ನಲ್ಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಕೂಡ ತುಂಬಾ ಹೈ ಎಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಆಗಿರುತ್ತೆ. ನೀವು ಅಲ್ಲಿಗೆ ಹೋದ್ರೆ ನಿಮ್ಮ ಹೇರ್ ಟೆಕ್ಸ್ಚರ್ ಮತ್ತು ಫೇಸ್ ಶೇಪ್ ಅನಲೈಸ್ ಮಾಡಿ ಸಜೆಷನ್ ಕೊಡ್ತಾರೆ. ಅಲೆಕ್ಸ್ ಅವರ ಪ್ರಕಾರ ಒಬ್ಬ ವ್ಯಕ್ತಿಗೆ ಯಾವ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅನ್ನೋದು ಅವರ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿಯೇ ಅವರು ತಮ್ಮ ಸ್ಟಾಫ್ಗೆ ಕೂಡ ಸಖತ್ ಟ್ರೈನಿಂಗ್ ಕೊಡ್ತಾರೆ. ಅವರು ಒಂದು ಹೇರ್ ಅಕಾಡೆಮಿ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹೇರ್ ಸ್ಟೈಲಿಂಗ್ ಕಲ್ತಿದ್ದಾರೆ. ಈ ಮೂಲಕ ಅವರು ತಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆಗೂ ತಲುಪಿಸ್ತಾ ಇದ್ದಾರೆ. ಅಲೆಕ್ಸ್ ಅವರ ಸಲೂನ್ ಈಗ ಕೇವಲ ಹೈದರಾಬಾದ್ಗೆ ಮಾತ್ರ ಸೀಮಿತವಾಗಿಲ್ಲ. ಸದ್ಯದಲ್ಲೇ ಬೆಂಗಳೂರಿನಲ್ಲೂ ಒಂದು ಬ್ರಾಂಚ್ ಶುರು ಮಾಡೋ ಪ್ಲಾನ್ ಇದೆಯಂತೆ. ಸ್ನೇಹಿತರೆ, ಅಲೆಕ್ಸ್ ಅವರು ಫೇಮಸ್ ಸೆಲೆಬ್ರಿಟಿಗಳಿಗೆ ಹೇರ್ ಕಟ್ ಮಾಡ್ತಾರೆ. ನಮ್ಮ ಸ್ಯಾಂಡಲ್ವುಡ್ ವಿಷಯಕ್ಕೆ ಬಂದ್ರೆ ಅಲೆಕ್ಸ್ ಅವರು ಬರೀ ಯಶ್ ಅವರಿಗೆ ಮಾತ್ರ ಸೀಮಿತವಾಗಿಲ್ಲ. ಅವರು ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಮೋಸ್ಟ್ ಸ್ಟೈಲಿಶ್ ಮೂವಿ ದಿ ವಿಲನ್ ಮತ್ತು ಭೈರತಿ ರಣಗಲ್ ಸಿನಿಮಾಗಳಿಗೆ ಅದ್ಭುತವಾದ ಹೇರ್ ಸ್ಟೈಲ್ ಡಿಸೈನ್ ಮಾಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಆ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಮತ್ತು ಮಾಸ್ ಹೇರ್ ಕಟ್ಸ್ ಅಲೆಕ್ಸ್ ಅವರ ಕೈಚಳಕದಲ್ಲಿ ಮೂಡಿ ಬಂದಿರೋದು. ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೂ ಕೂಡ ಅಲೆಕ್ಸ್ ಅವರು ಫೇವರೇಟ್ ಹೇರ್ ಸ್ಟೈಲಿಸ್ಟ್ ಆಗಿದ್ದು, ಪೈಲ್ವಾನ್ ಸಿನಿಮಾದಲ್ಲಿ ಸುದೀಪ್ ಅವರ ಆ ಶಾರ್ಟ್ ಹೇರ್ ಮತ್ತು ಪರ್ಫೆಕ್ಟ್ ಬಾಡಿ ಲುಕ್ಗೆ ಮ್ಯಾಚ್ ಆಗೋ ಹೇರ್ ಸ್ಟೈಲ್ ಮಾಡಿದ್ದು ಇವರೇ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೆಲವು ಫೋಟೋ ಶೂಟ್ಸ್ ಮತ್ತು ಕಮರ್ಷಿಯಲ್ ಆಡ್ಸ್ ಗಳಿಗೆ ಅಲೆಕ್ಸ್ ಅವರೇ ಹೇರ್ ಡ್ರೆಸ್ಸಿಂಗ್ ಮಾಡಿಕೊಟ್ಟಿದ್ದಾರೆ. ಯಶ್ ಅವರ ವಿಷಯದಲ್ಲಂತೂ KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2 ನಲ್ಲಿ ಆ ಐಕಾನಿಕ್ ಉದ್ದನೆಯ ಕೂದಲು ಮತ್ತು ಗಡ್ಡದ ಟ್ರೆಂಡ್ ಸೆಟ್ ಮಾಡಿದ್ದು ಅಲೆಕ್ಸ್ ಅವರ ದೊಡ್ಡ ಅಚೀವ್ಮೆಂಟ್. ಈ ಹೇರ್ ಸ್ಟೈಲ್ ಎಷ್ಟರ ಮಟ್ಟಿಗೆ ಫೇಮಸ್ ಆಯ್ತು ಅಂದ್ರೆ ಕರ್ನಾಟಕದ ಪ್ರತಿಯೊಂದು ಗಲ್ಲಿಯ ಸಲೂನ್ಗಳಲ್ಲೂ ಯಶ್ ಫೋಟೋ ಹಾಕೋ ತರ ಮಾಡಿದ್ದು ಈ ಮಾಸ್ಟರ್ ಮೈಂಡ್. ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರ ಈ ಕಂಪ್ಲೀಟ್ ಡಿಫರೆಂಟ್ ಲುಕ್ ಬಗ್ಗೆ ಇಡೀ ಇಂಡಸ್ಟ್ರಿನೇ ಮಾತಾಡ್ತಾ ಇದೆ. ಇನ್ನು ಟಾಲಿವುಡ್ ಮತ್ತು ತಮಿಳ್ ಇಂಡಸ್ಟ್ರಿಯಲ್ಲಿ ಅಲೆಕ್ಸ್ ಅವರ ಹವಾ ಜೋರಾಗಿದ್ದು, ಮೆಗಾಸ್ಟಾರ್ ಚಿರಂಜೀವಿ ಅವರ ಬಿಗ್ ಬಜೆಟ್ ಸಿನಿಮಾ ಸರ ನರಸಿಂಹ ರೆಡ್ಡಿನಲ್ಲಿ ಆ ಪೀರಿಯಾಡಿಕ್ ಡ್ರಾಮಾಗೆ ಬೇಕಾದ ವಿಂಟೇಜ್ ಹೇರ್ ಸ್ಟೈಲ್ ಮಾಡಿದ್ದು ಇದೇ ಅಲೆಕ್ಸ್ ವಿಜಯಕಾಂತ್. ಮತ್ತೆ ಚಿರಂಜೀವಿ ಅವರ ಕಂಬ್ಯಾಕ್ ಮೂವಿ ಖೈದಿ 150 ಸಿನಿಮಾಗೂ ಹೇರ್ ಸ್ಟೈಲ್ ಮಾಡಿದ್ದು ಇವರೇ. ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರಿಗೂ ಕೂಡ ಅಲೆಕ್ಸ್ ಅವರು ಪರ್ಸನಲ್ ಆಗಿ ಸ್ಟೈಲಿಂಗ್ ಮಾಡ್ತಾರೆ. ಅದರಲ್ಲೂ ಅವರ ಕೆಲವು ಇಂಟರ್ನ್ಯಾಷನಲ್ ಇವೆಂಟ್ಸ್ ಮತ್ತು ಆಡ್ ಶೂಟ್ಗಳಿಗೆ ಅಲೆಕ್ಸ್ ಅವರೇ ಬೇಕು. ತಮಿಳಿನ ಸೂಪರ್ ಸ್ಟಾರ್ ತಲಪತಿ ವಿಜಯ್ ಅವರ ಸೂಪರ್ ಹಿಟ್ ಸಿನಿಮಾ ವಾರಿಸು ಟೈಮ್ ನಲ್ಲಿ ಅಲೆಕ್ಸ್ ಅವರ ಕಡೆಯಿಂದ ಸ್ಪೆಷಲ್ ಟಚ್ ಇತ್ತು ಅನ್ನೋದು ಹೈಲೈಟ್ ವಿಷಯ. ಇನ್ನು ನ್ಯಾಚುರಲ್ ಸ್ಟಾರ್ ನಾನಿ ಅವರ ದಸರಾ ಸಿನಿಮಾದ ಆ ರಗಡ್ ಮತ್ತು ರಾ ಹೇರ್ ಸ್ಟೈಲ್ ಕ್ರಿಯೇಟ್ ಮಾಡಿದ್ದಕ್ಕೆ ಅಲೆಕ್ಸ್ ಅವರಿಗೆ ದೊಡ್ಡ ಪ್ರಶಂಸೆ ಸಿಕ್ಕಿತ್ತು. ಅಲ್ಲು ಅರ್ಜುನ್ ಸಿನಿಮಾಗಳಲ್ಲಿ ಆರ್ಯ 2 ಸಿನಿಮಾ ಇಂದ ಹಿಡಿದು ಜುಲೈ, ಬದ್ರಿನಾಥ್, ಅಲಾ ವೈಕುಂಠಪುರಂಲೋ ಸಿನಿಮಾಗೆ ಹೇರ್ ಸ್ಟೈಲ್ ಮಾಡಿದ್ದು ಇವರೇ. ಅಕ್ಕಿನೇನಿ ಫ್ಯಾಮಿಲಿಯ ನಾಗಚೈತನ್ಯ ಮತ್ತು ಅಖಿಲ್ ಅಕ್ಕಿನೇನಿ ಅವರ ಹೆಚ್ಚಿನ ಸಿನಿಮಾಗಳಿಗೆ ಇವರೇ ಹೇರ್ ಸ್ಟೈಲಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಅಲೆಕ್ಸ್ ಅವರ ಸ್ಪೆಷಾಲಿಟಿ ಏನಂದ್ರೆ ಪ್ರತಿಯೊಬ್ಬ ಹೀರೋನ ಫೇಸ್ ಕಟ್ಗೆ ತಕ್ಕಂತೆ ಆ ಕ್ಯಾರೆಕ್ಟರ್ ಬೆಳೆಯೋ ತರ ಸ್ಟೈಲ್ ಮಾಡ್ತಾರೆ. ಇವತ್ತು ಸೌತ್ ಸಿನಿಮಾಗಳ ಪ್ರತಿಯೊಬ್ಬ ಟಾಪ್ ನಟನ ಫೋನ್ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಅಲೆಕ್ಸ್ ವಿಜಯಕಾಂತ್ ಅವರ ನಂಬರ್ ಇರುತ್ತೆ ಅಂದ್ರೆ ನೀವು ಅವರ ಡಿಮ್ಯಾಂಡ್ ಅನ್ನ ಊಹಿಸ್ಕೊಳ್ಬಹುದು. ಸ್ನೇಹಿತರೆ, ಇಂಡಿಯಾದಲ್ಲಿ ಇಬ್ರು ಹೇರ್ ಸ್ಟೈಲಿಸ್ಟ್ ತುಂಬಾ ಫೇಮಸ್ ಆಗಿದ್ದಾರೆ. ಒಬ್ರು ಮುಂಬೈನ ಆಲಿಮ್ ಹಕೀಂ ಮತ್ತೆ ಇನ್ನೊಬ್ರು ಹೈದರಾಬಾದ್ ನ ಈ ಅಲೆಕ್ಸ್ ವಿಜಯಕಾಂತ್. ಆಲಿಮ್ ಹಕೀಂ ಅವರು ಬಾಲಿವುಡ್ ನ ಹೇರ್ ಸ್ಟೈಲ್ ಕಿಂಗ್ ಅಂತ ಕರೆಸ್ಕೊಂಡ್ರೆ ಅಲೆಕ್ಸ್ ಅವರು ಸೌತ್ ಇಂಡಿಯಾದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸ್ನೇಹಿತರೆ, ಫೈನಲ್ ಆಗಿ ಹೇಳ್ಬೇಕಂದ್ರೆ ಯಶ್ ಅವರ ಈ ಟಾಕ್ಸಿಕ್ ನ್ಯೂ ಹೇರ್ ಸ್ಟೈಲ್ ಬರೀ ಒಂದು ಕಟಿಂಗ್ ಅಲ್ಲ, ಇದೊಂದು ಕಂಪ್ಲೀಟ್ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಶನ್. ಅಲೆಕ್ಸ್ ವಿಜಯಕಾಂತ್ ಅವರು ಕ್ರಿಯೇಟ್ ಮಾಡಿರೋ ಈ ಶಾರ್ಟ್ ಪಾಂಪಡರ್ ಲುಕ್ ಸ್ಯಾಂಡಲ್ವುಡ್ ನಲ್ಲಿ ಹಿಂದೆಂದೂ ಕಾಣದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿದೆ. KGF ನ ಆ ಲಾಂಗ್ ಹೇರ್ ಗಡ್ಡದ ಮ್ಯಾಜಿಕ್ ಆದ್ಮೇಲೆ ಈಗ ಈ ಶಾರ್ಟ್ ಮತ್ತು ಕ್ಲಾಸಿಕ್ ವಿಂಟೇಜ್ ಸ್ಟೈಲ್ ಇಂಡಿಯಾದಲ್ಲಿ ಹೊಸ ಟ್ರೆಂಡ್ ಸೆಟ್ ಮಾಡೋದು ಗ್ಯಾರಂಟಿ. ಈ ಲುಕ್ ನೋಡ್ತಿದ್ರೆ ಸಿನಿಮಾದಲ್ಲಿ ಯಶ್ ಅವರು ಸಖತ್ ಸ್ಟೈಲಿಶ್ ಮತ್ತು ಅಷ್ಟೇ ಡೇಂಜರಸ್ ಆಗಿ ಕಾಣಿಸಿಕೊಳ್ಳೋ ಮುನ್ಸೂಚನೆ ಸಿಗ್ತಾ ಇದೆ. ಅಲೆಕ್ಸ್ ಅವರ ಈ ಕೈಚಳಕಕ್ಕೆ ಫ್ಯಾನ್ಸ್ ಮಾತ್ರವಲ್ಲದೆ ಇಡೀ ಸಿನಿಮಾ ಇಂಡಸ್ಟ್ರಿಯೇ ಫಿದಾ ಆಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಇದರ ಹವಾ ಶುರುವಾಗ್ಬಿಟ್ಟಿದೆ. ಒಟ್ನಲ್ಲಿ ಟಾಕಿಂಗ್ ಸ್ಟಾರ್ ಅಂದ್ರೇನೆ ಸ್ಟೈಲ್ ಐಕಾನ್ ಅನ್ನೋದನ್ನ ಈ ಟಾಕ್ಸಿಕ್ ಲುಕ್ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.